ಕೂಡ ಬೇರೆಯವರ ವಿಡಿಯೋಸ್ಗಳನ್ನ ಕಾಪಿ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರಾ ಅಥವಾ ಬೇರೆಯವರ ಇಮೇಜಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಚಾನೆಲ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ರಾ ಫ್ರೆಂಡ್ಸ್? ಹಾಗಿದ್ರೆ ಆ ಒಂದು ತಪ್ಪು ಮಾಡೋದನ್ನ ಇವತ್ತೇ ನಿಲ್ಲಿಸಬೇಡಿ. ಹೌದು, ಸೊ ಯಾಕಂತ ಅಂದ್ರೆ ಮುಂದೆ ಕಾಪಿರೈಟ್ ಇಶ್ಯೂ ಬರ್ಬೋದು ಅಥವಾ ನಿಮ್ಮ ಯೂಟ್ಯೂಬ್ ಚಾನೆಲ್ ಅನ್ನೋದು ಡಿಮಾನಿಟೈಸೇಷನ್ ಕೂಡ ಆಗ್ಬೋದು ಫ್ರೆಂಡ್ಸ್. ಹೌದು, ಸೊ ಹಾಗಾಗಿನೇ ನಾನು ಇವತ್ತು ನಿಮಗೆ 2 ಅಪ್ಲಿಕೇಶನ್ಗಳನ್ನ ಹೇಳ್ತಾ ಇದ್ದೀನಿ. ಸೊ ಈ 2 ಅಪ್ಲಿಕೇಶನ್ಗಳನ್ನ ಉಪಯೋಗಿಸ್ಕೊಂಡು ನೀವು ಎಷ್ಟು ಬೇಕಾದಷ್ಟು ಇಮೇಜ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು, ಹಾಗೇನೆ ಮ್ಯೂಸಿಕ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು, ಅದು ಕೂಡ ನಾನ್ ಕಾಪಿರೈಟೆಡ್ ಆದಂತಹ ಮ್ಯೂಸಿಕ್. ಹಾಗಿದ್ರೆ ಅವು ಯಾವ ಅಪ್ಲಿಕೇಶನ್ ಅಂತ ಇದೇ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆಗಳನ್ನ ಕೂಡ ಕೇಳಬಹುದು ಫ್ರೆಂಡ್ಸ್. ಹಲೋ, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ನಾವು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ ವಿಡಿಯೋಸ್ಗಳು ಬೇಕಾಗುತ್ತೆ, ಹಾಗೆ ಇಮೇಜಸ್ಗಳು ಬೇಕಾಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ನಮಗೆ ಗೊತ್ತಾಗೋದಿಲ್ಲ ನಾವು ಎಲ್ಲಿಂದ ಫ್ರೀ ಆಗಿ ಇಮೇಜಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು, ಹಾಗೆ ನಾನ್ ಕಾಪಿರೈಟೆಡ್ ಆದಂತಹ ಮ್ಯೂಸಿಕ್ ಗಳನ್ನ ಎಲ್ಲಿಂದ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಹಾಗಾಗಿನೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ನೀವು ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನಾನು ನಿಮ್ಗೆ 2 ಫ್ರೀ ಆಗಿರುವಂತಹ ಅಪ್ಲಿಕೇಶನ್ಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಆ 2 ಅಪ್ಲಿಕೇಶನ್ಗಳನ್ನ ಉಪಯೋಗಿಸ್ಕೊಂಡು ನೀವು ಫ್ರೀ ಆಗಿ ಇಮೇಜಸ್ ಗಳನ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು, ಹಾಗೇನೆ ಫ್ರೀ ಆಗಿ ಮ್ಯೂಸಿಕ್ ಗಳನ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಹಾಗಿದ್ರೆ ತಡ ಮಾಡೋದು ಬೇಡ, ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಅನ್ನ ಇವಾಗ ಆನ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನೋಡಿ, ಮತ್ತೆ ಅದರಲ್ಲಿ ಏನೇ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆಗಳನ್ನ ಕೇಳಬಹುದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವು ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಗೊತ್ತಿರಲೇಬೇಕು. ಹೌದು, ಸೊ ನಾ ಹೇಳುವಂತ ಈ ಅಪ್ಲಿಕೇಶನ್ ನಿಮ್ಮ ಹತ್ರ ಇನ್ಸ್ಟಾಲ್ ಆಗಿದೆ ಅಂತ ನೋಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅದು ಯಾವುದು ಅಂತ ಅಂದ್ರೆ, ಸೊ ಫ್ರೆಂಡ್ಸ್, ನಾನು ಮೊದಲೇ ನನ್ನ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಇಮೇಜ್ ಸರ್ಚ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಇಮೇಜ್ ಬೇಕು ನೀವು ಅದನ್ನ ಇಲ್ಲಿ ಸರ್ಚ್ ಮಾಡ್ಬೋದು. ಸೊ ನಾನು ಇಲ್ಲಿ ಯೂಟ್ಯೂಬ್ ಬ್ಯಾಕ್ ಗ್ರೌಂಡ್ಗೆ ಬೇಕಾಗಿರುವಂಥ ಇಮೇಜಸ್ಗಳನ್ನ ಸರ್ಚ್ ಮಾಡಿ ನಿಮಗೆ ತೋರಿಸ್ತೀನಿ. ಯೂಟ್ಯೂಬ್ ಬ್ಯಾಕ್ ಗ್ರೌಂಡ್ ಇಮೇಜ್, ಬ್ಯಾಕ್ ಗ್ರೌಂಡ್ಗೆ ಬೇಕಾಗಿರುವಂಥ ಇಮೇಜಸ್ಗಳನ್ನ ಸಿಂಪಲ್ ಆಗಿನೇ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡಿ, ಎಷ್ಟೊಂದು ನಿಮಗೆ ಇಮೇಜಸ್ಗಳನ್ನ ಇದು ನೀಡುತ್ತೆ. ಸೊ ಯೂಟ್ಯೂಬ್ ಲೋಗೋ ಬೇಕಾ, ಅದನ್ನು ಕೂಡ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಯೂಟ್ಯೂಬ್ ಲಾಂಗ್ ವಿಡಿಯೋಸ್ಗಳಿಗೆ ಬ್ಯಾಕ್ ಗ್ರೌಂಡ್ ಬೇಕು ಅಂತ ಅಂದರೆ ಅದನ್ನು ಕೂಡ ನೀವು ಇಲ್ಲಿಂದನೇ ಡೌನ್ಲೋಡನ್ನು ಮಾಡ್ಕೊಳ್ಬೋದು. ಸೊ ನಾನು ನಿಮಗೆ ಡೌನ್ಲೋಡ್ ಕೂಡ ಹೇಗೆ ಮಾಡೋದಂತ ಇವಾಗ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಇದಕ್ಕೆ ರಿಲೇಟೆಡ್ ಆದಂತಹ ಕೆಲವೊಂದು ಬ್ಯಾಕ್ ಗ್ರೌಂಡ್ಗಳು ಕೂಡ ಬಂದಿರುತ್ತೆ. ನನಗೆ ಇದರಲ್ಲಿ ಇವಾಗ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಆರೋ ಮಾರ್ಕ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಸೊ ಸಿಂಪಲ್ ಆಗಿ ಡೌನ್ಲೋಡ್ ನಿಮ್ದು ಕಂಪ್ಲೀಟ್ ಆಗಿದೆ. ಇನ್ನೊಂದು ಇಮೇಜ್ನ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ನಾನು ಯೂಟ್ಯೂಬ್ನಲ್ಲಿ ಹಿಸ್ಟ್ರಿ ಪ್ಲೇಸ್ ರಿಲೇಟೆಡ್ ಯಾವುದಾದ್ರೂ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಅದಕ್ಕೆ ನನಗೆ ಇವಾಗ ಒಂದು ಹಿಸ್ಟ್ರಿ ಪ್ಲೇಸ್ ಬೇಕು. ನಾನಿಲ್ಲಿ ತಾಜ್ ಮಹಲ್ ಅಂತ ಸರ್ಚ್ ಮಾಡ್ತೀನಿ. ತಾಜ್ ಮಹಲ್ ನೋಡಿ, ಎಷ್ಟೊಂದು ತಾಜ್ ಮಹಲ್ ವಿಡಿಯೋ ಇಮೇಜಸ್ಗಳನ್ನು ಇದು ನಮಗೆ ಇವಾಗ ನೀಡಿದೆ. ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಆ ಒಂದು ಇಮೇಜನ್ನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ನನಗೆ ಇದು ಇಷ್ಟ ಆಯ್ತು ಇವಾಗ. ಸೊ ನಾನಿಲ್ಲಿ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡೆ. ನೋಡಿ, ಎಷ್ಟು ಸಿಂಪಲ್ ಆಗಿ ನಮ್ಗೆ ಯಾವ ಒಂದು ಇಮೇಜ್ ಬೇಕು ನಾವು ಅದನ್ನು ಸರ್ಚ್ ಮಾಡಿ ಇಲ್ಲಿಂದಾನೆ ಆರಾಮವಾಗಿ ನಾವು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ಕೂಡ ಇದನ್ನ ಅಪ್ಲೋಡ್ ಮಾಡ್ಬೋದು. ಇದರಿಂದ ಯಾವುದೇ ರೀತಿಯ ಕಾಪಿರೈಟೆಡ್ ಇಶ್ಯೂ ಕೂಡ ನಮಗೆ ಬರೋದಿಲ್ಲ ಫ್ರೆಂಡ್ಸ್. ಬ್ಯಾಕ್ ಬರ್ತಾ ಇದ್ದೀನಿ. ಗೂಗಲ್ನಲ್ಲಿ ಮಿಕ್ಸ್ ಕಿಟ್ ಅಂತ ಸರ್ಚ್ ಮಾಡಿ. ಮಿಕ್ಸ್ ಕಿಟ್, ಓಕೆನಾ. ಸೊ MIXKIT ಸರ್ಚ್ ಮಾಡಿ. ಸೊ ಫಸ್ಟ್ ಅಪ್ಲಿಕೇಶನ್ ನಿಮ್ಗೆ ಏನು ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ,
ಫ್ರೀ ಅಸೆಟ್ಸ್ ಫಾರ್ ಯುವರ್ ನೆಕ್ಸ್ಟ್ ವಿಡಿಯೋ ಪ್ರಾಜೆಕ್ಟ್ ಅಂತ ಇದೆ. ಸೊ ಇದರಲ್ಲಿ ನೀವು ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು, ಹಾಗೆಯೇ ಇಮೇಜಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು, ಮತ್ತೆ ಮ್ಯೂಸಿಕ್ಗಳನ್ನ, ಸೌಂಡ್ ಇಫೆಕ್ಟ್ಸ್ಗಳನ್ನ, ಟೆಂಪ್ಲೇಟ್ಸ್ಗಳನ್ನ, ಹಾಗೆಯೇ ಐಕಾನ್ಸ್ಗಳನ್ನ. ಸೊ ನಿಮಗೆ ಹಿಂಗೆ ಯಾವ ಒಂದು ಇಮೇಜ್ ಬೇಕು, ಹಾಗೆಯೇ ಯಾವ ಒಂದು ಮ್ಯೂಸಿಕ್ ಬೇಕು, ಸೊ ನೀವು ಮಿಕ್ಸ್ ಕಿಟ್ನಿಂದಾನೇ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ನಾನಿಲ್ಲಿ ನಿಮ್ಗೆ ಇವಾಗ ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಯಾವ ರಿಲೇಟೆಡ್ ಆದಂತಹ ಮ್ಯೂಸಿಕ್ ಬೇಕು, ಸೊ ನಾನು ಇಲ್ಲಿ ನೇಚರ್ ರಿಲೇಟೆಡ್ ಆದಂತಹ ಒಂದು ಮ್ಯೂಸಿಕ್ ನ ಸರ್ಚ್ ಮಾಡ್ತೀನಿ, ಅಥವಾ ಸೈಲೆಂಟ್ ಮ್ಯೂಸಿಕ್ ಅನ್ನ ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ನೇಚರ್ ಅಂತ ಸರ್ಚ್ ಮಾಡಿದೆ. ಓಕೆನಾ? ಸೊ ನೋಡಿ, ಕೇಳಿಸ್ತಾ ಇರ್ಬೋದು. ನಿಮ್ಮ ಒಂದು ಯೂಟ್ಯೂಬ್ ಬ್ಯಾಕ್ ಗ್ರೌಂಡ್ಗೆ ಯಾವ ಒಂದು ಮ್ಯೂಸಿಕ್ ಅನ್ನ ಸೇರಿಸಬೇಕು ಅನ್ಕೋತೀರಾ, ಸೊ ಆ ಒಂದು ಮ್ಯೂಸಿಕ್ ನ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು, ಅದು ಕೂಡ ಅನ್ಲಿಮಿಟೆಡ್ ಆಗಿ, ಹಾಗೇನೆ ಫ್ರೀ ಆಗಿ. ಸೈಲೆಂಟ್ ಮ್ಯೂಸಿಕ್ ಬೇಕಾಗಿದ್ರೆ ನೀವು ಸೈಲೆಂಟ್ ರಿಲೇಟೆಡ್ ಆಗಿರುವಂತ ಮ್ಯೂಸಿಕ್ ಗಳನ್ನ ಕೂಡ ಸರ್ಚ್ ಮಾಡಬಹುದು. ಸೈಲೆಂಟ್ ಮ್ಯೂಸಿಕ್ ನೋಡಿ, ಈ ರೀತಿಯಾಗಿ ನಾನ್ ಕಾಪಿರೈಟೆಡ್ ಅಂತ ಮ್ಯೂಸಿಕ್ ಗಳನ್ನ ನೀವು ಮಿಕ್ಸ್ ಕಿಟ್ ಅನ್ನೋ ಒಂದು ಅಪ್ಲಿಕೇಶನ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಅದು ಅಲ್ಲದೆ ನಿಮ್ಗೆಲ್ಲರಿಗೂ ಗೊತ್ತೇ ಇರೋ ಹಾಗೆ ಯೂಟ್ಯೂಬ್ ನಲ್ಲಿ ಕೂಡ ನೀವು ನಾನ್ ಕಾಪಿರೈಟೆಡ್ ಅಂತ ಮ್ಯೂಸಿಕ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅದು ಹೇಗೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ. ನಿಮ್ಮ ವೈಟಿ ಸ್ಟುಡಿಯೋನ ಆನ್ ಮಾಡಿ ಫ್ರೆಂಡ್ಸ್. ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ ವೈಟಿ ಸ್ಟುಡಿಯೋನ ಹೇಗೆ ಆನ್ ಮಾಡ್ಬೇಕಂತ ಹೇಳಿ. ಸೊ ಇಲ್ಲಿ ಮ್ಯೂಸಿಕ್ ಮೇಲೆ ಹೋಗಿ ನೋಡಿ, ಇವೆಲ್ಲವೂ ಕೂಡ ನಿಮಗೆ ನಾನ್ ಕಾಪಿರೈಟೆಡ್ ಆದಂತಹ ಮ್ಯೂಸಿಕ್ ಗಳಾಗಿವೆ. ಓಕೆನಾ? ಸೊ ನೀವು ನಿಮ್ಮ ಒಂದು ಲಾಂಗ್ ವಿಡಿಯೋ, ಸೊ ನಿಮ್ಮ ಯೂಟ್ಯೂಬ್ ನ ಲಾಂಗ್ ವಿಡಿಯೋಗೆ ಏನಾದ್ರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇಕು ಅಂತ ಅಂದ್ರೆ ಯೂಟ್ಯೂಬ್ ನವರೇ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಹೋಗಿ ನಿಮ್ಗೆ ಯಾವ ಒಂದು ಮ್ಯೂಸಿಕ್ ಬೇಕು ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ನಿಮಗೆ ಇದು ಬೇಡ, ಇದು ಹೊರತಾಗಿ ಬೇರೆ ಬೇಕು ಅಂತ ಅಂದ್ರೆ ನಾ ಹೇಳಿರುವಂತಹ ಅಪ್ಲಿಕೇಶನ್ ಗಳಲ್ಲಿ ಕೂಡ ನೀವು ಮ್ಯೂಸಿಕ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಮತ್ತೊಂದು ಅಪ್ಲಿಕೇಶನ್ ಇದೆ ಮ್ಯೂಸಿಕ್ ಗೋಸ್ಕರ, ಡೌನ್ಲೋಡ್ ಮಾಡ್ಕೋದು ಅಂತ ಗೊತ್ತಿದೆ ಅನ್ಕೋತೀನಿ, ಬಟ್ ಮತ್ತೊಂದ್ಸಲ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇವೆಲ್ಲವೂ ಕೂಡ ನಾನ್ ಕಾಪಿರೈಟೆಡ್ ಅಂತ ಮ್ಯೂಸಿಕ್ ಗಳಾಗಿವೆ, ಹಾಗೇನೆ ಯೂಟ್ಯೂಬ್ ನೇ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಗೂಗಲ್ ನಲ್ಲಿ ಹೋಗಿ ಪಿಕ್ಸಾಬೆ ಅಂತ ಸರ್ಚ್ ಮಾಡಿ. ಓಕೆನಾ? ಸೊ ಫಸ್ಟ್ ನಿಮ್ಗೆ ಏನ್ ಕಾಣ್ತಾ ಇದೆ ವೆಬ್ಸೈಟ್, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಫೋಟೋಸ್ ಸಿಗತ್ತೆ, ಹಾಗೇನೆ ವಿಡಿಯೋಸ್ ಸಿಗತ್ತೆ, ಮತ್ತೆ ಸೌಂಡ್ ಇಫೆಕ್ಟ್ಸ್ ನಿಮ್ಗೆ ಏನಾದ್ರೂ ಬೇಕಾದ್ರೆ ಸೌಂಡ್ ಇಫೆಕ್ಟ್ಸ್ ಕೂಡ ಸಿಗತ್ತೆ. ಹಾಗೇನೆ ಫ್ರೀ ಆಗಿ ಮ್ಯೂಸಿಕ್ ಬೇಕು ಅಂತ ಅಂದ್ರೆ ಮ್ಯೂಸಿಕ್ ಕೂಡ ಸಿಗತ್ತೆ. ಸೊ ಪಿಕ್ಸಾಬೆ. ಸೊ ನಿಮ್ಗೆ ಯಾವುದೇ ಒಂದು ಅಪ್ಲಿಕೇಶನ್ ಬೇಡ, ನಾ ಇದನ್ನೊಂದೇ ಉಪಯೋಗ ಮಾಡ್ತೀನಿ ಅಂತ ಅಂದ್ರೆ ಇದನ್ನೊಂದೇ ನೀವು ಉಪಯೋಗ ಮಾಡಿ ನಿಮ್ಮ ಒಂದು ಯೂಟ್ಯೂಬ್ ನಲ್ಲಿ ಈ ಒಂದು ಮ್ಯೂಸಿಕ್ ಗಳನ್ನ ಅಪ್ಲೋಡ್ ಮಾಡಬಹುದು. ಸೊ ನಾನ್ ಕಾಪಿರೈಟೆಡ್ ಅಂತ ಮ್ಯೂಸಿಕ್ ಗಳಾಗಿವೆ. ಓಕೆನಾ? ಸೊ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಅವರೇ ಇಲ್ಲಿ ನಿಮ್ಗೆ ಮ್ಯೂಸಿಕ್ ಗಳನ್ನ ಕೊಟ್ಟಿರ್ತಾರೆ, ಬಟ್ ನಿಮ್ಗೆ ಬೇಕು ಅಂತ ಅಂದ್ರೆ ನೀವು ಇಲ್ಲಿ ಸರ್ಚ್ ಮಾಡ್ಬೇಕಾಗತ್ತೆ. ಸೊ ನಾನಿಲ್ಲಿ ಸೈಲೆಂಟ್ ಮ್ಯೂಸಿಕ್ ಅಂತ ಸರ್ಚ್ ಮಾಡ್ತೀನಿ. ನೋಡಿ, ಎಷ್ಟೊಂದು ಮ್ಯೂಸಿಕ್ ಗಳನ್ನ ನಮ್ಗೆ ನೀಡುತ್ತೆ. ನಿಮ್ಗೆ ಯಾವ ಒಂದು ಮ್ಯೂಸಿಕ್ ಇಷ್ಟ ಆಗತ್ತೆ, ಇಲ್ಲಿ ಏರೋ ಮಾರ್ಕ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು ಮ್ಯೂಸಿಕ್ ಡೌನ್ಲೋಡ್ ಆಗುತ್ತೆ. ಬಟ್ ನಾನು ಇಲ್ಲಿ ನಿಮ್ಗೆ ಡೌನ್ಲೋಡ್ ಮಾಡಿ ತೋರಿಸ್ತಾ ಇಲ್ಲ. ನೀವು ಬೇಕಾದಂತ ಒಂದು ಮ್ಯೂಸಿಕ್ ಅನ್ನ ನೀವು ಇಲ್ಲಿಂದಾನೆ ಡೌನ್ಲೋಡ್ ಮಾಡಬಹುದು. ಮೆಡಿಟೇಷನ್ ರಿಲೇಟೆಡ್ ಬೇಕಾ, ಸೊ ಆ ಒಂದು ಮ್ಯೂಸಿಕ್ ಕೂಡ ನಿಮ್ಗೆ ಸಿಗತ್ತೆ. ಇಲ್ಲಿ ಫೋಟೋಸ್ ಅಂತ ಸರ್ಚ್ ಮಾಡಿ. ಓಕೆ? ಸೊ ನಾನಿಲ್ಲಿ ಲಯನ್ ಫೋಟೋನ ಸರ್ಚ್ ಮಾಡ್ತೀನಿ. ನೋಡಿ, ಎಷ್ಟೊಂದು ಲಯನ್ ಫೋಟೋನ ನಮ್ಗೆ ನೀಡುತ್ತೆ.
ನೋಡಿ, ಇದರಲ್ಲಿ ನಿಮಗೆ ಯಾವ ಒಂದು ಲಯನ್ ಫೋಟೋ ಇಷ್ಟ ಆಗಿದೆ ಆ ಒಂದು ಫೋಟೋನ ನೀವು ಡೌನ್ಲೋಡ್ ಮಾಡ್ಬೋದು. ನಾನು ಡೌನ್ಲೋಡ್ ಹೇಗೆ ಮಾಡ್ಬೇಕಂತ ತೋರಿಸ್ತಾ ಇದ್ದೀನಿ. ಸೊ ನನಗೆ ಇದು ಇಷ್ಟ ಆಗಿದೆ. ಇದು ತಾಯಿ ಮಗುದೇನೋ ಕಾನ್ಸೆಪ್ಟ್ ನಲ್ಲಿ ಇದೆ ಲಯನ್ ಫೋಟೋ. ಸೊ ನಾ ಇದನ್ನ ಇವಾಗ ಕ್ಲಿಕ್ ಮಾಡಿದ್ದೀನಿ. ಇದನ್ನ ಡೌನ್ಲೋಡ್ ಮಾಡೋದಕ್ಕೆ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಅಂತ ನಿಮಗೆ ಕೊಟ್ಟಿರ್ತಾರೆ ಆಪ್ಷನ್ ನ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಇಮೇಜ್ ಅನ್ನೋದು ಡೌನ್ಲೋಡ್ ಆಗಿರುತ್ತೆ. ಸೊ ನೋಡಿ, ಗ್ಯಾಲರಿಯಲ್ಲಿ ನಮ್ಮ ಫೋಟೋ ಅಲ್ಲಿ ಡೌನ್ಲೋಡ್ ಆಗಿದೆ. ಸೊ ಇದು ಲಯನ್ ಫೋಟೋ ಇರ್ಬೋದು. ಸೊ ನೋಡಿ, 2 ಫೋಟೋಗಳನ್ನು ನಾನು ಡೌನ್ಲೋಡ್ ಮಾಡಿದ್ದೆ. ಹಾಗೇನೆ ಪಿಕ್ಚರ್ ನಲ್ಲಿ ಹೋದ್ರೆ ಇಲ್ಲಿ ತಾಜ್ ಮಹಲ್ ಫೋಟೋ ಇಮೇಜ್ ನಾವು ಡೌನ್ಲೋಡ್ ಮಾಡಿದ್ವಿ. ಸೊ ಅದು ಕೂಡ ಇಲ್ಲಿ ಡೌನ್ಲೋಡ್ ಆಗಿರುವಂಥದ್ದು. ಹಾಗೇನೆ ಯೂಟ್ಯೂಬ್ ಬ್ಯಾಕ್ಗ್ರೌಂಡ್. ಸೊ ಈ ರೀತಿಯಾಗಿ ನಾನು ಈ 2 ಅಪ್ಲಿಕೇಶನ್ಗಳಲ್ಲಿ ಇಮೇಜಸ್ಗಳನ್ನ ಡೌನ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ನಿಮಗೂ ಕೂಡ ಹೇಳಿದ್ದೀನಿ. ಸೊ ಇದರಲ್ಲಿ ಏನೇ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆಗಳನ್ನ ಕೇಳಬಹುದು. ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಈ ಒಂದು ಆ್ಯಪ್ಗಳು ಈಸಿಯಾಗಿ ಇನ್ಸ್ಟಾಲ್ ಆಗುತ್ತೆ. ಸೊ ಯಾರೆಲ್ಲ ನೀವು ಯೂಟ್ಯೂಬರ್ ಕ್ರಿಯೇಟ್ ಇದ್ದೀರಾ, ಸೊ ಈ 2 ಅಪ್ಲಿಕೇಶನ್ಗಳನ್ನ ಉಪಯೋಗಿಸ್ಕೊಂಡು ನಿಮಗೆ ಬೇಕಾದಷ್ಟು ಇಮೇಜಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೇನೆ ಮ್ಯೂಸಿಕ್ಗಳನ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ನಾನ್ ಕಾಪಿರೈಟೆಡ್ ಆಗಿದೆ. ಹಾಗೆ ಯೂಟ್ಯೂಬ್ ಸ್ವತಃನೇ ಹೇಳಿದೆ ನಾನ್ ಕಾಪಿರೈಟೆಡ್ ಮ್ಯೂಸಿಕ್ ಹಾಗೇನೆ ಇಮೇಜಸ್ಗಳನ್ನ ನಾವು ನಮ್ಮ ವಿಡಿಯೋಸ್ಗಳಲ್ಲಿ ಅಪ್ಲೈ ಮಾಡ್ಬೋದು. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಪಾರ್ಟ್ 2 ನಲ್ಲಿ ನಿಮಗೆ ನಾವು ಎಲ್ಲಿಂದ ಫ್ರೀ ಆಗಿ ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು, ಅದು ಕೂಡ ನಾನ್ ಕಾಪಿರೈಟೆಡ್ ಆದಂಥ ವಿಡಿಯೋಸ್ಗಳು. ಹಾಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್.